ಕಾಂಗ್ರೆಸ್ ನಾಟಕ ಕಂಪನಿ ಚುನಾವಣಾ ಸಂದರ್ಭದಲ್ಲಿ ತಾಂಡಗಳಲ್ಲಿ ಮೀಸಲಾತಿಯ ಬಗ್ಗೆ ಅಪಪ್ರಚಾರ ಮಾಡಿ ಅಧಿಕಾರಕ್ಕೆ ಬಂದು 63 ಜಾತಿಗಳನ್ನು ಸೇರಿಸಿ %4 ಮೀಸಲಾತಿ ನೀಡಿ ಬಂಜಾರ ಸಮಾಜಕ್ಕೆ ಮರಣ ಶಾಸನ ಬರೆದಿದೆ ಎಂದು ಬಂಜಾರ ಸಮಾಜದ ಮುಖಂಡರು ಮಾಜಿ ಶಾಸಕ ಪಿ ರಾಜೀವ್ ಹೇಳಿದರು. ಅದೇ ರೀತಿ ನಮ್ಮ ಜಿಲ್ಲಾ ಮಟ್ಟದ ಅಧ್ಯಕ್ಷರು, ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮ ಲಕ್ಷ್ಮಣ್ ನಾಯ್ಕರವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಗುರುಪ್ರಸಾದ್ ಕಡೂರು ಪಟ್ಟಣದ ಹೊರವಲಯದ ಲಕ್ಷ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದ್ದ ದಿಕ್ಸೂಚಿ ಬಂಜಾರ ಕರ್ನಾಟಕ ವತಿಯಿಂದ ಜನಾಂದೋಲನ ಜಾಗೃತಿ ಸಭೆಯಲ್ಲಿ ಬಂಜಾರ ಸಮಾಜಕ್ಕೆ ನ್ಯಾಯಸಮ್ಮತ ಒಳ ಮೀಸಲಾತಿ ನೀಡಿ ವೈಜ್ಞಾನಿಕ ಹಂಚಿಕೆಯನ್ನ ರದ್ದುಗೊಳಿಸಿ ಬಂಜಾರ ಸಮುದಾಯದ ಮಕ್ಕಳ ಶಿಕ್ಷಣ, ಉದ್ಯೋಗಕ್ಕಾಗಿ ಶೈಕ್ಷಣಿಕ ಹಿಂದುಳಿದಿರುವಿಕೆಯ ಆಧರಿಸಿ ಮೀಸಲಾತಿ ನೀಡಿ ಎಂಬ ಬೇಡಿಕೆಯನ್ನ ಮುಂದಿಟ್ಟುಕೊಂಡು ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣದಲ್ಲಿ ಮಾತನಾಡಿದರು. ಸಮುದಾಯಗಳಿಗೆ 3% ಕೊಟ್ಟಿದೆ, ನಮ್ಮ ಜನಸಂಖ್ಯೆ ಅದಕ್ಕಿಂತ ಜಾಸ್ತಿ ಇದೆ, ಹಾಗಾಗಿ 3% ನಮಗೆ ಕಡಿಮೆ ಆಗತ್ತೆ, ನಮ್ಮ ಜನಸಂಖ್ಯೆ ಎಷ್ಟಿದೆ ಅಷ್ಟು ಕೊಡಬೇಕು ಅನ್ನೋದು ಹೋರಾಟ ಆಗಿತ್ತು. ಹೌದೋ ಅಲ್ವೋ? ಎಷ್ಟು % ಕೊಟ್ಟಿದ್ರು ಸದಾಶಿವ ಆಯೋಗ? ಎಷ್ಟು? 3%. ನೀವೆಲ್ಲರೂ ಮಾತಾಡಬೇಕು. ಯಾಕೆ ಅಂದ್ರೆ ಇಲ್ಲಿ ಮುಗಿದ ಮೇಲೆ ನಿಮ್ಮ ಗುಂಪಿನಲ್ಲಿ, ನಿಮ್ಮ ಊರುಗಳಲ್ಲಿ, ನಿಮ್ಮ ತಾಂಡಗಳಲ್ಲಿ ಇದನ್ನು ಮಾತನಾಡಬೇಕು. ನಿಮಗೆ ಇದೇ ಗೊತ್ತಿಲ್ಲ ಅಂದ್ರೆ ನೀವು ಸಮಾಜಕ್ಕೆ ಏನ್ ತಿಳುವಳಿಕೆ ಹೇಳೋದಕ್ಕೆ ಸಾಧ್ಯ? ಸದಾಶಿವ ಆಯೋಗ ನಮಗೆ ಎಷ್ಟು % ಕೊಟ್ಟಿತ್ತು? 3%. ನಮ್ಮ ಜನಸಂಖ್ಯೆ ಜಾಸ್ತಿ, ಜನಸಂಖ್ಯೆ ಎಷ್ಟಿದೆ ಅಷ್ಟು ನಮಗೆ ಕೊಡಿ, ಈ 3% ಕಡಿಮೆ ಆಗತ್ತೆ ಅಂತ ಹೇಳಿ ಹೋರಾಟ ಮಾಡಿದ್ವೋ ಇಲ್ವೋ? ಮಾಡಿದ ಮೇಲೆ ಬಿಜೆಪಿ ಸರ್ಕಾರ ಈ ಸಮುದಾಯ ಕೇಳ್ತಾ ಇರುವಂತದ್ದು ಸರಿ ಇದೆ, ಈ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿ ನಮಗೆ 4.5% ಅನ್ನ ಕೊಟ್ಟರು. ಎಷ್ಟು ಕೊಟ್ಟರು? ಲಾಸ್ಟ್ ಮೂಲೆಯಲ್ಲಿ ನಿಂತು ಕೇವಲ 4 ಜಾತಿಗೆ 4%. ಆದರೂ ನಮ್ಮ ಸ್ನೇಹಿತರು ಅವ್ರದ್ದೇನು ನೋಡ್ಬೇಕು, ಅವರು ಹಾಕೋದು ಫೇಸ್ಬುಕ್ ಓದಿದ್ರಲ್ಲ, ಅವತ್ತು ನಮ್ಮ ಯಡಿಯೂರಪ್ಪಾಜಿ ಅವ್ರ ಮನೆ ಮೇಲೆ ಕಲ್ಲು ಹೊಡೆದ್ರು. ಬಂಜಾರ ನಿಗಮನ ಹುಟ್ಟು ಹಾಕಿದವರು ಯಡಿಯೂರಪ್ಪಾಜಿ ಅಂತ ಒಬ್ಬ ಮಹಾನುಭಾವರ ಮನೆ ಕಲ್ಲೆಸಿದ್ರು. ಈಗ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ನಮ್ಗೆ 68 ಜಾತಿಗೆ ಕೇವಲ 4.5% ಕೊಟ್ಟಿದೆ. ಮೊದಲು ಬಿಜೆಪಿ ಸರ್ಕಾರ ಎಷ್ಟು ಕೊಟ್ಟಿತ್ತು? 4% ಕೊಟ್ಟಿತ್ತು 4 ಜಾತಿಗೆ. ಈಗ 68 ಜಾತಿಗೆ 4% ಕೊಟ್ಟಿದೆ. ಇದು ಯಾವ ನ್ಯಾಯ? ಆದರೆ ನಮ್ಮ ಕಾಂಗ್ರೆಸ್ನ ನಮ್ಮ ಸ್ನೇಹಿತರುಗಳು ಈ ರೀತಿ ಮಾಡಬಾರ್ದು. ಅವತ್ತು ಅವರೆಲ್ಲ ಪ್ರತಿಭಟನೆ ಮಾಡಿ ಅಷ್ಟೊಂದೆಲ್ಲ ರಂಪಟ ಮಾಡಿದ್ರು. ನಾವು ಯಾರು ಅವರಿಗೆ ಮಾಲಂಚ फोटो बीजेपी सरकार व्यक्ति जना कांग्रेस वाले काय कहते तमुना न्याय ओदगिसन देमाचा तमुन काय बीजेपी वाला अन्याय कर्मेल इच्छावन सरीपडिस्ताने देमाचा करताने कांग्रेस सरकार आज अधिकार नाताने बेस्कोस सदाशिव आयोग करताने आपण एक वरदी व्यक्ती वरदी नायनाजुको सुमाರು ವರ್ಷಗಳ ಕಾಲ आपण काय किदे कतो ಹೋರಾಟ ಹಾಕಿದೆ. ಹೋರಾಟ ಕರೆಯಲ್ಲ ಕಾಯಿಲೆಗೆ ಕೊನೆಗೆ ಕतो बीजेपी सरकार व्यक्ती बसवराज बोम्माई साहेब मुख्यमंत्री व्यक्तीना ये समाजाने अन्याय मेलीचा ये अन्यायाने सरीपडिसनु क्यों सरीपडिसनु बा करताने ಸ್ವಚ್ಛ ಸಮಾಜರ ಮುಖಂಡರ ಪಕ್ಷಾತೀತವಾಗಿ ಒಂದಾಡಿದರು. ಕಾಂಗ್ರೆಸ್ಸರ प्रतिनिधीಗಳಿಗೆ बीजेपी ಇಲ್ಲ. आपण समाजानं क्यों रूपी अन्याय व्यवस्थेगणकेन आपण सहज देखते आरेचा ಈ ಹಿಂದೆ ಸದಾಶಿವ ಆಯೋಗ ಹಿಂಗನಕೆನ आपण सहज चमकाय सदाशिव आयोग करून चमकाय जण सदाशिव आयोगामा काय व्यक्ती करून आपण 3 जण आपण 4 जातीनं 3% हिंगणकेन केते 15% रिझर्वेशन एमाय आपण समाजानं 3% करून के जण आपण
ಉಗ್ರವಾದ ಹೋರಾಟಗಾರರು ಕಾಯಮಿ ಬೇಕಾನಿ ಸದಾಶಿವ ಆಯೋಗನ ಜಾರಿ ನಾವೇನು ಈಗೇನ इडी राज्याती गवर्नमेंट से अपनी एक वेन सदाशिव आयोग लागू करून दाढ़ी लारो लगतो तो हम उन रिवर्स करते थे 2018 में जो सरकार आई जना कांग्रेस और प्रणाली के मिले थे बोले मिसलाती लागू करा था गणकेन मुंबई सरकार आई वो रांगस दिल्ली से एक लेटर मिली थी कृष्णा नायक रेफरेंस और ये बंजारास भोवी समाज एससी माहिती काढा गणकेन प्रस्तावने आमेली थे सरकार और जवाब दिली थी कोणी ಬಂಜಾರ ಸಮಾಜದ ಹಿರಿಯ ಮುಖಂಡ ರಾಜಾ ನಾಯಕ್, ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಣ್ ನಾಯಕ್, ಶಾಸಕರಾದ ಚಂದ್ರ ನಾಯಕ್, ಕೃಷ್ಣ ನಾಯಕ್, ಮಾಜಿ ಸಂಸದ ಉಮೇಶ್ ಯಾದವ್, ಮುಖಂಡರಾದ ಮಣಿಕಂಠ ನಾಯಕ್, ಬಸವರಾಜ್ ನಾಯಕ್, ಲಿಂಗ ನಾಯಕ್, ಶಿವಪ್ರಕಾಶ್, ರಾಜಾ ನಾಯಕ್, ಗಂಗಾಧರ್ ನಾಯಕ್, ಮಂಜುನಾಥ್, ಶ್ರೀನಿವಾಸ್, ಆನಂದ್ ಮುಂತಾದವರು ಉಪಸ್ಥಿತರಿದ್ದರು.